ಅತ್ಯಂತ ಹಿರಿಯ ನಾಯಕರು ನಮ್ಮ ನಗರದಂಥ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಜೀವನದ ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ಸಂದೇಶ. ಬಹುಶಃ ಅವತ್ತು ಎಲ್ಲ ರೀತಿಯ ಅಧಿಕಾರ ವಹಿಸಿಕೊಂಡು ಆ ಜವಾಬ್ದಾರಿ ಅಧಿಕಾರಕ್ಕೆ ಗೌರವ ಜೊತೆಯಲ್ಲಿ ಎಂದಿಗೂ ಕೂಡ ಸಕಾರಾತ್ಮಕ ನಿಲುವಲ್ಲದೆ ನಕಾರಾತ್ಮಕ ನಿಲುವು ಎಲ್ಲೂ ಕೂಡ ತಗೊಳ್ಳಿಲ್ಲ. ಯಾರನ್ನು ಕೂಡ ಎದ್ದು ಕೂಡ ದ್ವೇಷಿಸಲಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲಿ ನೋಡಿಕೊಂಡು ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರಗಳನ್ನು ಮುಗುಲ್ನಗೆ ಮುಖಾಂತರ ಸಮರ್ಥವಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಬಹುಶಃ ನಾವೆಲ್ಲರೂ ಕೂಡ ಕಲಿಬೇಕಾದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರ ಅಭಿಮಾನಿಗಳು ನಮ್ಗೆ ನೋವನ್ನು ತಾವು ಶಕ್ತಿ ಬಂದ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅತ್ಯಂತ ಸಣ್ಣದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವರ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗ್ಗೆ ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾಯಿದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅಲ್ಲ, ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಹೇಳಿದೆ ವಿದ್ಯಾರ್ಥಿಗೆ ಸಂಬಂಧ ವಿಚಾರ ಹೋದರೆ ತಕ್ಷಣ ಕಳಿಸೋ ಕೆಲಸವನ್ನು ಮಾಡಿ ಕೊಡ್ತಾಯಿದ್ರು. ಭಾಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ದರು. ಅತ್ಯಂತ ಹಿರಿಯ ನಾಯಕರು ನಮ್ಮ ನಗರದಂಥ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಜೀವನದ ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ಸಂದೇಶ. ಬಹುಶಃ ಅವತ್ತು ಎಲ್ಲ ರೀತಿಯ ಅಧಿಕಾರ ವಹಿಸಿಕೊಂಡು ಆ ಜವಾಬ್ದಾರಿ ಅಧಿಕಾರಕ್ಕೆ ಗೌರವ ಜೊತೆಯಲ್ಲಿ ಎಂದಿಗೂ ಕೂಡ ಸಕಾರಾತ್ಮಕ ನಿಲುವಲ್ಲದೆ ನಕಾರಾತ್ಮಕ ನಿಲುವು ಎಲ್ಲೂ ಕೂಡ ತಗೊಳ್ಳಿಲ್ಲ. ಯಾರನ್ನು ಕೂಡ ಎದ್ದು ಕೂಡ ದ್ವೇಷಿಸಲಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲಿ ನೋಡಿಕೊಂಡು ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರಗಳನ್ನು ಮುಗುಲ್ನಗೆ ಮುಖಾಂತರ ಸಮರ್ಥವಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಬಹುಶಃ ನಾವೆಲ್ಲರೂ ಕೂಡ ಕಲಿಬೇಕಾದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರ ಅಭಿಮಾನಿಗಳು ನಮ್ಗೆ ನೋವನ್ನು ತಾವು ಶಕ್ತಿ ಬಂದ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅತ್ಯಂತ ಸಣ್ಣದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವರ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗ್ಗೆ ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾಯಿದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅಲ್ಲ, ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಹೇಳಿದೆ ವಿದ್ಯಾರ್ಥಿಗೆ ಸಂಬಂಧ ವಿಚಾರ ಹೋದರೆ ತಕ್ಷಣ ಕಳಿಸೋ ಕೆಲಸವನ್ನು ಮಾಡಿ ಕೊಡ್ತಾಯಿದ್ರು. ಭಾಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ದರು. ಅತ್ಯಂತ ಹಿರಿಯ ನಾಯಕರು ನಮ್ಮ ನಗರದಂಥ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಜೀವನದ ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ಸಂದೇಶ. ಬಹುಶಃ ಅವತ್ತು ಎಲ್ಲ ರೀತಿಯ ಅಧಿಕಾರ ವಹಿಸಿಕೊಂಡು ಆ ಜವಾಬ್ದಾರಿ ಅಧಿಕಾರಕ್ಕೆ ಗೌರವ ಜೊತೆಯಲ್ಲಿ ಎಂದಿಗೂ ಕೂಡ ಸಕಾರಾತ್ಮಕ ನಿಲುವಲ್ಲದೆ ನಕಾರಾತ್ಮಕ ನಿಲುವು ಎಲ್ಲೂ ಕೂಡ ತಗೊಳ್ಳಿಲ್ಲ. ಯಾರನ್ನು ಕೂಡ ಎದ್ದು ಕೂಡ ದ್ವೇಷಿಸಲಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲಿ ನೋಡಿಕೊಂಡು ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರಗಳನ್ನು ಮುಗುಲ್ನಗೆ ಮುಖಾಂತರ ಸಮರ್ಥವಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಬಹುಶಃ ನಾವೆಲ್ಲರೂ ಕೂಡ ಕಲಿಬೇಕಾದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರ ಅಭಿಮಾನಿಗಳು ನಮ್ಗೆ ನೋವನ್ನು ತಾವು ಶಕ್ತಿ ಬಂದ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅತ್ಯಂತ ಸಣ್ಣದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವರ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗ್ಗೆ ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾಯಿದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅಲ್ಲ, ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಹೇಳಿದೆ ವಿದ್ಯಾರ್ಥಿಗೆ ಸಂಬಂಧ ವಿಚಾರ ಹೋದರೆ ತಕ್ಷಣ ಕಳಿಸೋ ಕೆಲಸವನ್ನು ಮಾಡಿ ಕೊಡ್ತಾಯಿದ್ರು. ಭಾಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ದರು. ಅತ್ಯಂತ ಹಿರಿಯ ನಾಯಕರು ನಮ್ಮ ನಗರದಂಥ
ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಜೀವನದ ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ಸಂದೇಶ. ಬಹುಶಃ ಅವತ್ತು ಎಲ್ಲ ರೀತಿಯ ಅಧಿಕಾರ ವಹಿಸಿಕೊಂಡು ಆ ಜವಾಬ್ದಾರಿ ಅಧಿಕಾರಕ್ಕೆ ಗೌರವ ಜೊತೆಯಲ್ಲಿ ಎಂದಿಗೂ ಕೂಡ ಸಕಾರಾತ್ಮಕ ನಿಲುವಲ್ಲದೆ ನಕಾರಾತ್ಮಕ ನಿಲುವು ಎಂದೂ ಕೂಡ ತಗೊಳ್ಳಿಲ್ಲ. ಯಾರನ್ನು ಕೂಡ ಎಂದೂ ಕೂಡ ದ್ವೇಷಿಸಲಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲಿ ನೋಡಿಕೊಂಡು ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರಗಳನ್ನು ಮುಗುಳ್ನಗೆ ಮುಖಾಂತರ ಸಮರ್ಥವಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಬಹುಶಃ ನಾವೆಲ್ಲರೂ ಕೂಡ ಕಲಿಬೇಕಾದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರ ಅಭಿಮಾನಿಗಳು ನಮ್ಗೆ ನೋವನ್ನು ತಾವು ಶಕ್ತಿ ಬಂದ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅತ್ಯಂತ ಸಣ್ಣದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವರ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗ್ಗೆ ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾಯಿದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅಲ್ಲ, ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಹೇಳಿದೆ ವಿದ್ಯಾರ್ಥಿಗೆ ಸಂಬಂಧ ವಿಚಾರ ಹೋದರೆ ತಕ್ಷಣ ಕಳಿಸೋ ಕೆಲಸವನ್ನು ಮಾಡಿ ಕೊಡ್ತಾಯಿದ್ರು. ಭಾಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ದರು. ಅತ್ಯಂತ ಹಿರಿಯ ನಾಯಕರು, ನಮ್ಮ ನಗರದಂಥ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಜೀವನದ ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ಸಂದೇಶ. ಬಹುಶಃ ಅವತ್ತು ಎಲ್ಲ ರೀತಿಯ ಅಧಿಕಾರ ವಹಿಸಿಕೊಂಡು ಆ ಜವಾಬ್ದಾರಿ ಅಧಿಕಾರಕ್ಕೆ ಗೌರವ ಜೊತೆಯಲ್ಲಿ ಎಂದಿಗೂ ಕೂಡ ಸಕಾರಾತ್ಮಕ ನಿಲುವಲ್ಲದೆ ನಕಾರಾತ್ಮಕ ನಿಲುವು ಎಂದೂ ಕೂಡ ತಗೊಳ್ಳಿಲ್ಲ. ಯಾರನ್ನು ಕೂಡ ಎಂದೂ ಕೂಡ ದ್ವೇಷಿಸಲಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲಿ ನೋಡಿಕೊಂಡು ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರಗಳನ್ನು ಮುಗುಳ್ನಗೆ ಮುಖಾಂತರ ಸಮರ್ಥವಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಬಹುಶಃ ನಾವೆಲ್ಲರೂ ಕೂಡ ಕಲಿಬೇಕಾದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರ ಅಭಿಮಾನಿಗಳು ನಮ್ಗೆ ನೋವನ್ನು ತಾವು ಶಕ್ತಿ ಬಂದ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅತ್ಯಂತ ಸಣ್ಣದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವರ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗ್ಗೆ ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾಯಿದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅಲ್ಲ, ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಹೇಳಿದೆ ವಿದ್ಯಾರ್ಥಿಗೆ ಸಂಬಂಧ ವಿಚಾರ ಹೋದರೆ ತಕ್ಷಣ ಕಳಿಸೋ ಕೆಲಸವನ್ನು ಮಾಡಿ ಕೊಡ್ತಾಯಿದ್ರು. ಭಾಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ದರು.